ರಾಯಬಾಗ ತಾಲೂಕಿನ ಹಳೆ ದಿಗ್ಗೇವಾಡಿ ಗ್ರಾಮಕ್ಕೆ ಶಾಸಕ ಡಿಎಂ ಐಹೊಳೆ ಭೇಟಿ ನೀಡಿ ಕೃಷ್ಣಾ ನದಿ ನೀರಿನ ಮಟ್ಟವನ್ನು ವೀಕ್ಷಿಸಿದರು. ಕೃಷ್ಣಾ ನದಿ ನೀರಿನ ಪ್ರಮಾಣ ಹೆಚ್ಚಿಸಿದ್ದು, ಪ್ರವಾಹದ ಮುನ್ನೆಚ್ಚರಿಕೆ ಕ್ರಮವಾಗಿ ನದಿ ದಂಡೆಯ ಸಂತ್ರಸ್ತರು ಕಾಳಜಿ ಕೇಂದ್ರದಲ್ಲಿ ಆಶ್ರಯ ಪಡೆದು ಸುರಕ್ಷಿತವಾಗಿ ಇರಬೇಕೆಂದು ಶಾಸಕ ಡಿಎಂ ಐಹೊಳೆ ಹೇಳಿದರು. ರವಿವಾರ ತಾಲೂಕಿನ ಬಾವನ ಸವದತ್ತಿ, ದಿಗ್ಗೇವಾಡಿ, ಜಲಾಲಪುರ ಮತ್ತು ಬೀರಡಿ ಗ್ರಾಮಗಳಿಗೆ ಭೇಟಿ ನೀಡಿ ಪ್ರವಾಹ ಪರಿಸ್ಥಿತಿ ವೀಕ್ಷಣೆ ಮಾಡಿ ಅಲ್ಲಿನ ಜನರಿಗೆ ಧೈರ್ಯ ಹೇಳಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ತಾಲೂಕು ಆಡಳಿತದೊಂದಿಗೆ ಗ್ರಾಮ ಪಂಚಾಯಿತಿ ಸದಸ್ಯರು, ಗ್ರಾಮದ ಮುಖಂಡರು ಕೈ ಜೋಡಿಸಬೇಕೆಂದರು. ತಹಸೀಲ್ದಾರ್ ಸುರೇಶ್ ಮುಂಜೆ ಮಾತನಾಡಿ, ಕೃಷ್ಣಾ ನದಿಗೆ ಮಹಾರಾಷ್ಟ್ರದ ನದಿಗಳಿಂದ ನೀರು ಬಿಡುತ್ತಿರುವುದರಿಂದ ನದಿ ದಂಡೆಯಲ್ಲಿರುವಂತಹ ಜನರ ಸುರಕ್ಷತೆಯ ಬಗ್ಗೆ ಈಗಾಗಲೇ ತಾಲೂಕು ಆಡಳಿತದಿಂದ ಪ್ರವಾಹವನ್ನು ಎದುರಿಸಲು ಎಲ್ಲಾ ಮುನ್ನೆಚ್ಚರಿಕೆಯ ಕ್ರಮವನ್ನು ಕೈಗೊಳ್ಳಲಾಗಿದೆ. ಮಹಾರಾಷ್ಟ್ರದಲ್ಲಿ ಮಳೆ ಪ್ರಮಾಣ ಸ್ವಲ್ಪ ಮಟ್ಟದಲ್ಲಿ ಕಡಿಮೆಯಾಗಿದೆ ಎಂದು ತಿಳಿಸಿದರು. ತಾಲೂಕು ಪಂಚಾಯಿತಿ ಇಒ ಅರುಣ್ ಮಾಚ್ಕನೂರ್, ಕೃಷಿ ಅಧಿಕಾರಿ ವಿನೋದ್ ಮಾವರ್ಕರ್, ಪಶು ಅಧಿಕಾರಿ ಡಾಕ್ಟರ್ ಎಂಬಿ ಪಾಟೀಲ್, ಗ್ರಾಮ ಪಂಚಾಯಿತಿ ಅಧ್ಯಕ್ಷ ರಾಮಚಂದ್ರ ಕಾಟೆ, ರವಿ ಚೌಗಲಿ, ಸಿಬಿಕೆಎಸ್ಎಸ್ಕೆ ಉಪಾಧ್ಯಕ್ಷ ತಾತ್ಯ ಸಾಬ್ ಕಾಟೆ, ಧೂಳಗೌಡ್ ಪಾಟೀಲ್, ಮಹಾವೀರ್ ಪಾಟೀಲ್, ಮಹಾದೇವ್ ಗಂಗಾಯಿ, ಮಲ್ಲಪ್ಪ ಮೈಶಾಳೆ, ಸತ್ಯಪ್ಪ ಐನಾಪುರೆ, ಅಪ್ಪ ಸಾಬ್ ಮೈಶಾಳೆ, ಗಂಗಾಧರ್ ಮೈಶಾಳೆ, ಪ್ರಕಾಶ್ ಮಿರ್ಜಿ, ಅನಿಲ್ ಹಂಜೆ, ಬಸವರಾಜ್ ಡೋನ್ವಾಡೆ, ಭೋಲಾ ಕಡಾಳೆ, ಸೋಮಶೇಖರ್ ಜೋರೆ, ನಾಗರಾಜ್ ಪತ್ತಾರ್ ಸೇರಿ ಅನೇಕರು ಉಪಸ್ಥಿತರಿದ್ದರು. ಸುಗಂಧಾದೇವಿ ಪಾದಕಂಬರಿಗೆ ಹಣೆ ಮಾಡಿದ್ದು ಇವತ್ತು ಸವದತ್ತಿ ಗ್ರಾಮದಲ್ಲಿ ವಿಕೋಪದ ವೀಕ್ಷಕನಾಗಿ ನಮ್ಮ ತಾಲೂಕಿನ ದಂಡಾಧಿಕಾರಿಗಳಾದಂಥ ಮುಂಜೆ ಸಾಹೇಬ್ರೆ ಮತ್ತು ಚಿದಾನಂದ ಸಕ್ಕರೆ ಕಾರ್ಖಾನೆಯ ಉಪಾಧ್ಯಕ್ಷರಾದಂಥ ಸನ್ಮಾನ್ಯ ಶ್ರೀ ಸರಸ್ವಣ್ಣ ಕಾಟೆಯವರೇ, ಗ್ರಾಮದ ಹಿರಿಯರಾದಂಥ ಮಗಳನ್ನ ಪಾಟೀಲವರೇ ಮತ್ತು ತಾಲೂಕಾ ಪಂಚಾಯತಿ ಕಾರ್ಯನಿರ್ವಹಣಾ ಅಧಿಕಾರಿಯಾದಂಥ ಆಕಟ್ನೂರವರೇ, ಹಾಗೂ ನೋಡಲ್ ಅಧಿಕಾರಿ ಮತ್ತು ಕೃಷಿ ಅಧಿಕಾರಿಯಾದಂಥ ಮಾವರ್ಕರ್ ಅವರೇ, ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾದಂಥ ರಾಮಮೋಹನ ಕಾಟೆಯವರೇ, ಗ್ರಾಮದ ಯುವ ಮುಖಂಡರಾದಂಥ ರೋಗಣ್ಣನ ಪಾಟೀಲ್ ಅವರೇ ಮತ್ತು ಪಶು ಅಧಿಕಾರಿ ಆದಂಥ ಪಾಟೀಲ್ ಅವರೇ, ಹಾಗೂ ಎಲ್ಲ ಪತ್ರಿಕಾ ಮಾಧ್ಯಮ ಮಿತ್ರರೇ ಮತ್ತು ಸವದತ್ತಿ ಗ್ರಾಮದ ಎಲ್ಲ ಗುರು ಹಿರಿಯರೇ, ಯುವಕ ಮಿತ್ರರೇ, ಎಲ್ಲರಿಗೆ ನಮಸ್ಕರಿಸಿ, ಈಗಾಗಲೇ ಒಂದು ವಾರದಿಂದ ಕೃಷ್ಣಾ ನದಿ ಮಹಾಪೂರ ಹೆಚ್ಚಾಗಿ ನಮ್ಮ ರಾಯಬಾಗ ತಾಲೂಕಿನ ನಮ್ಮ ರಾಯಬಾಗ ಮತಕ್ಷೇತ್ರದಾಗ ಒಂದು 5-6 ಗ್ರಾಮದ ನೀರಿಗೆ ತುತ್ತಾಗ್ತವೆ. ಅದಕ್ಕೆ ಎಲ್ಲ ನಮ್ಮ ಸವದತ್ತಿ ಗ್ರಾಮದ ಹಿರಿಯರಿಗೆ ಏನಿದೆ ಹೊಸದಲ್ಲ, 2 ವರ್ಷಕ್ಕೊಮ್ಮೆ ಇದೆ ಬರತೈತಿ ಮಹಾಪುರ. ಆದರೆ ಒಂದು 2005 ಮತ್ತು 2019 ಭಾಳ ಹೆಚ್ಚು ಬಂದಿತ್ತು. ಅದಕ್ಕೆ ತಾಲೂಕಾ ಅಧಿಕಾರಿಗಳು